ನಮ್ಮ ಸನಾತನ ಹಿಂದೂ ಧರ್ಮವನ್ನು, ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶ್ರೀ ಸ್ವರ್ಣವಲ್ಲೀ ಮಠದ ಗುರುಗಳು ಅಭಿಯಾನದ ರೂಪದಲ್ಲಿ ಬಿತ್ತಿದ ಬೀಜ ಈಗ ಅಂತರ್ಜಾಲೀಯ ಕಲಿಕೆಯ ನೀರು ಗೊಬ್ಬರವನ್ನುಂಡು ಶ್ರೀಮತಿ ಸವಿತಾ ಜೋಶಿಯವರ ಸಾರಥ್ಯದಲ್ಲಿ ಹೆಮ್ಮರವಾಗಿ ಬೆಳೆದು ನೆರಳು ಫಲಪುಷ್ಪವನ್ನು ಈಯುತ್ತಿದೆ. ನಾನು ಶ್ರೀಮತಿ ಭಾಗೀರಥಿ ಜೋಶಿ, ಕಾನ್ಮೂಲೆ, ಕಾಗೇರಿ. ನಾನು ಶ್ರೀಮತಿ ಸುಮಾ ಭಗಿನಿ ಅವರಿಂದ ವಿಷಯ ತಿಳಿದು ಶ್ರೀಮತಿ ಸವಿತಾ ಜೋಶಿಯವರಲ್ಲಿ ಭಗವದ್ಗೀತಾ ಕ್ಲಾಸ್ಗೆ ಸೇರಿಕೊಂಡಾಗ ಮನದ ತುಂಬ ಅಳುಕಿತ್ತು. ನಿಜವಾಗಿ ಮೊದಲನೆಯ ಕ್ಲಾಸಿಗೆ ಹಾಜರಾಗಿಯೂ ನಾನು ಶ್ಲೋಕವನ್ನೇ ಹೇಳಲಿಲ್ಲ. ಕೇಳಿದರೂ ಹೇಳಲು ಧೈರ್ಯವೇ ಸಾಕಾಗಲಿಲ್ಲ. ಆದರೆ ಸವಿತಾ ಜೋಶಿಯವರು ಧೈರ್ಯ ತುಂಬಿ ಹೇಳಲು ಪ್ರೇರೇಪಿಸಿ ಕಲಿಸಿಕೊಟ್ಟಿದ್ದಕ್ಕಾಗಿ ಇವತ್ತು 18 ಅಧ್ಯಾಯಗಳನ್ನು ಯಶಸ್ವಿಯಾಗಿ ಓದಲು ಮುಗಿಸಿ ಶ್ರೀಮತಿ ರಾಧಾ ದೇಸಾಯಿ ಅವರ ವಿಡಿಯೋವನ್ನು ಅನುಸರಿಸಿ ಓದಲು ಕಲಿತು ಈಗ ನಿತ್ಯ ಪಾರಾಯಣ ಕ್ಲಾಸಿಗೆ ಸಹಶಿಕ್ಷಕಿಯಾಗಿ ಅಡಿಯಿಡುವ ಪ್ರಯತ್ನದಲ್ಲಿದ್ದೇನೆ. ಸೂರ್ಯ ಪಡುವಣಕ್ಕೆ ಸರಿದಂತೆ ಕತ್ತಲೆಯ ಮುಸುಕು ಆವರಿಸಿದಂತೆ ನಿಧಾನವಾಗಿ ತೇಲಿ ಬರುವುದು ಭಗವದ್ಗೀತೆಯ ಸ್ವರದ ಅಲೆಗಳು. ಮೂಡುವುದು ಬೆಳಕಿನ ಹೊಳಪು ಮನದಲ್ಲಿ. ಕುಟುಂಬದಂತಿರುವ ಅಂತರ್ಜಾಲದ ಸಹಪಾಠಿಗಳ ಮಧುರ ಕಂಠದಲ್ಲಿ ರಾಗಬದ್ಧವಾಗಿ ತೇಲಿ ಬರುವ ಭಗವದ್ಗೀತೆಯ ಅಲೆಗಳು ಶಾಂತವಾಗಿಸಿ ಮನವನು ತನುವನು ದಿನದ ವಿಶ್ರಾಂತಿಯೆಡೆಗೆ ಸಾಗಿ ನಾಳಿನ ಚೈತನ್ಯಮಯ ಬೆಳಗಿಗೆ ನಾಂದಿಯಾಗುವುದು. ಅವರವರ ಭಾವಕ್ಕೆ ತಕ್ಕಂತೆ ಅಕ್ಕನಾಗಿ, ತಂಗಿಯಾಗಿ, ಎಲ್ಲದಕ್ಕೂ ಮಿಗಿಲಾಗಿ ಗುರಿ ತೋರುವ ಗುರುವಾಗಿ ನಮ್ಮ ಜೊತೆಗೆ ಇದ್ದು ನಮಗೆಲ್ಲ ಗೀತೆಯ ಶಾಂತಿ ತೋರುವರು ಶ್ರೀಮತಿ ಸವಿತಾ ಜೋಶಿಯವರು. ಶ್ರೀಮತಿ ಸವಿತಾ ಜೋಶಿಯವರು ಶ್ರೀಮದ್ ಗುರುದ್ವಯರ ಆಶೀರ್ವಾದದಲ್ಲಿ ಅವಕಾಶ ಪಡೆದ ನಾವೆಲ್ಲರೂ ಧನ್ಯರು. ಈಗ ಓದಲಷ್ಟೇ ಕಲಿತು ಮುಗಿದಿದೆ. ಅದಕ್ಕಿಂತಲೂ ಮುಖ್ಯವಾಗಿದ್ದು ನಿತ್ಯ ಪಾರಾಯಣ ಹಾಗೂ ಕಂಠಸ್ಥ ಮಾಡುವಿಕೆ ಮತ್ತು ಭಗವದ್ಗೀತೆಯ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ. ಈಗ ನಾವು 18 ಅಧ್ಯಾಯದ ಕಲಿಕೆ ಮುಗಿಸಿ ಶ್ರೀಮಠದಿಂದ ಪ್ರಮಾಣ ಪತ್ರ ಹಾಗೂ ಗುರುಹಸ್ತದ ಫಲಮಂತ್ರಾಕ್ಷತೆಯ ನಿರೀಕ್ಷೆಯ ಸಂಭ್ರಮದಲ್ಲಿದ್ದೇವೆ. ನಿಯಮಿತವಾದ ನಿತ್ಯ ಪಾರಾಯಣ ಪ್ರತಿ ಮನೆಯಲ್ಲೂ ಮನದಲ್ಲೂ ಅನುರಣಿಸುತ್ತಿರಲಿ. ಶ್ರೀ ಕೃಷ್ಣಾರ್ಪಣಮಸ್ತು.